I welcome Father A. Kanigaraj to come on stage and throw some light on Christianity. ಮಂಟಪದ ಮೇಲೆ ಇರುವ ಆಸನಗಳನ್ನು ಅಲಂಕರಿಸಿಕೊಂಡಂತಹ ಛತ್ತೀಸ್ಗಢನ ಮುಖ್ಯ ನ್ಯಾಯಾಧೀಶರಾಗಿದ್ದ ಮತ್ತು ಈಗಿನ ಕರ್ನಾಟಕ ರಾಜ್ಯದ ಮಾನವ ಹಕ್ಕುಗಳ ಸಮಿತಿಯ ಚೇರ್ಪರ್ಸನ್ ಆಗಿರ್ತಕ್ಕಂತಹ ಡಾಕ್ಟರ್ ಜಸ್ಟಿಸ್ SR ನಾಯಕ್ ಅವರಿಗೂ ಮತ್ತು ಅಹಮದಿಯನ್ ಸಭೆಯ ಮುಖ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸಫಿವುಲ್ಲಾ ಅವರಿಗೂ ಮತ್ತು ಧಾರ್ಮಿಕ ವರ್ಗದವರಿಗೂ ಪೂಜ್ಯರಿಗೂ ಧರ್ಮ ಪಂಡಿತರಿಗೂ ಮತ್ತು ಗೌರವಾನ್ವಿತ ವ್ಯಕ್ತಿಗಳಿಗೂ ಮತ್ತು ಜ್ಞಾನಿಗಳಿಗೂ ಹಾಗೂ ಇಲ್ಲಿ ನೆರೆತಕ್ಕಂಥ ನನ್ನ ಸಹೋದರ ಸಹೋದರಿಯರಿಗೂ ಕ್ರಿಸ್ತನ ನಾಮದಲ್ಲಿ ನಾನು ನಮನಗಳನ್ನು ಸಲ್ಲಿಸುತ್ತೇನೆ. ಈ ಜಾಗತಿಕ ಅಹಮದಿಯ ಮುಸ್ಲಿಂ ಸಮುದಾಯದ ಖಿಲಾಫತ್ ಶತಮಾನೋತ್ಸವದ ಸಂಭ್ರಮವನ್ನು ವೈಭವದಿಂದ ಆಚರಿಸತಕ್ಕಂಥ ತಮ್ಮೆಲ್ಲರಿಗೂ ನನ್ನ ತುಂಬು ಹೃದಯದ ಶುಭಾಶಯಗಳು. ಇದೇ ಸಂದರ್ಭದಲ್ಲಿ ಸರ್ವಧರ್ಮ ಸಮ್ಮೇಳನ ಮತ್ತು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಈ ಒಂದು ಮಹತ್ವಪೂರ್ಣ ಸಮಾರಂಭವನ್ನು ಹಮ್ಮಿಕೊಂಡಿರುವುದು ನನಗಂತೂ ನಿಜವಾಗಿಯೂ ಸಂತೋಷದಾಯಕವಾಗಿದೆ. ಇದರ ಮೂಲಕ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಪಸರಿಸಲು ಒಂದು ಉತ್ತಮ ಮಾರ್ಗ ಎಂದೆನಿಸುತ್ತಿದೆ. ನನ್ನ ಸಹೋದರ ಸಹೋದರಿಯರೇ, ಈ ಶಾಂತಿ ಸಾಮರಸ್ಯ ಇದರ ಬಗ್ಗೆ ಕ್ರೈಸ್ತೀಯ ಧರ್ಮದಲ್ಲಿ ಇರತಕ್ಕಂಥ ಭಾವನೆಗಳನ್ನು ಚಿಂತನೆಗಳನ್ನು ನಿಮ್ಮ ಮುಂದೆ ಈ ನಿಗದಿತ ಸಮಯದಲ್ಲಿ ಹಂಚಿಕೊಳ್ಳಲು ನಾನು ಸಂತೋಷ ಪಡುತ್ತೇನೆ. ಪ್ರಭು ಕ್ರಿಸ್ತರು ಒಂದು ಕಡೆ ಬಹಳ ಸ್ಪಷ್ಟವಾಗಿ ಹೇಳುತ್ತಾರೆ, ಮತ್ತಾಯ ಅಧ್ಯಾಯ 11 ವಚನಗಳು 28ರಿಂದ 29ರವರೆಗೆ ನಮ್ಮ ಜೀವಿಗಳಿಗೆ ವಿಶ್ರಾಂತಿದಾತ, ದುಡಿದು ಭಾರವತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ದುಡಿದು ಭಾರವತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನಾನು ವಿನಯಶೀಲನು ದೀನ ಹೃದಯನು, ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿ, ಆಗ ನಿಮಗೆ ವಿಶ್ರಾಂತಿ ಸಿಗುವುದು. ನನ್ನ ನೊಗ ಹಗುರ, ನನ್ನ ಹೊರೆ ಸುಗಮ ಎಂದಿಹರು. ಇಂತಹ ಪ್ರಭು ಯೇಸು ಸ್ವಾಮಿಯ ಅನುಯಾಯಿಯಾಗಿದ್ದಂತಹ ಅಸಿಸಿಯ ಸಂತ ಫ್ರಾನ್ಸಿಸರು ಈ ಶಾಂತಿ ಸಾಮರಸ್ಯದ ಬಗ್ಗೆ ಒಂದು ಕಡೆ ಎಷ್ಟೊಂದು ಅರ್ಥಪೂರ್ಣವಾಗಿ ಹೇಳಿದ್ದಾರೆ ಎಂದು ಹೇಳಿದಾಗ, ಈ ಶಾಂತಿ ಸಾಮರಸ್ಯ ಈ ಜಗತ್ತಿನಲ್ಲಿ ಇರಬೇಕು ಎಂದು ಭಾವಿಸುವುದಾದರೆ, ಇಚ್ಛಿಸುವುದಾದರೆ, ಮೊಟ್ಟ ಮೊದಲಿಗೆ ಆ ಅಸಿಸಿಯವರು ಹೇಳುವ ಹಾಗೆ ದೇವರ ನಿಯಮಗಳನ್ನು ನಾವು ಪಾಲಿಸುವರಾಗಿರಬೇಕು. ದೇವರ ಭಗವಂತನ ನಿಯಮಗಳನ್ನು ಪಾಲಿಸಿದಾಗ ಖಂಡಿತವಾಗಿಯೂ ಶಾಂತಿ ನೆಲೆಗೊಳ್ಳುತ್ತದೆ. ಅದೇ ರೀತಿ ಈ ಸಮಾಜದಲ್ಲಿ ಶಾಂತಿ ನೆಲೆಗೊಳ್ಳಬೇಕಾದರೆ ಈ ಸಮಾಜದಲ್ಲಿ ನಾವು ನ್ಯಾಯ ನೀತಿಗಾಗಿ ಹೋರಾಡಬೇಕು, ಸತ್ಯವನ್ನ ಹಿಡಿದಿಟ್ಟು ಕಾಪಾಡಿಕೊಳ್ಳಬೇಕಾಗುತ್ತದೆ ಮತ್ತು ದೀನ ದಲಿತರಿಗೆ ನಾವು ನಮ್ಮ ಕರುಣೆಯನ್ನ ದಯೆಯನ್ನ ತೋರಿಸಬೇಕಾಗುತ್ತದೆ. ಅದೇ ರೀತಿ ನಮ್ಮಲ್ಲಿಯೇ ನಮ್ಮ ಮನದಾಳದಲ್ಲಿಯೇ ಶಾಂತಿಯನ್ನು ಕಾಪಾಡಿಕೊಳ್ಳಬೇಕು ಎಂದು ಹೇಳಿದರೆ ಅಸಿಸಿಯವರು ಹೇಳುತ್ತಾರೆ, ಫ್ರಾನ್ಸಿಸ್ ಅಸಿಸಿಯವರು ಹೇಳುತ್ತಾರೆ, ನಮ್ಮ ಮನದಲ್ಲಿಯೇ ಶಾಂತಿಯನ್ನು ಕಾಪಾಡಿಕೊಳ್ಳಬೇಕಾದರೆ ಒಳ್ಳೆಯ ಮನಶುದ್ಧಿಯನ್ನ ಇಟ್ಟುಕೊಳ್ಳಿ, ಒಳ್ಳೆಯ ಮನಸ್ಸಾಕ್ಷಿಯನ್ನ ಹೊಂದಿ ಎಂದು ಹೇಳುತ್ತಾರೆ. ಅಂತ ಹೇಳಿದಾಗ ಇದು ತ್ರಿಕೋನ ಅಂತ ಹೇಳಿದಾಗ ಭಗವಂತನ ನಿಯಮಗಳನ್ನ ಈ ಸಮಾಜದ ನ್ಯಾಯ ನೀತಿಗಾಗಿ ಮತ್ತು ಮನದಾಳದಲ್ಲಿ ಈ ಆತ್ಮಸಾಕ್ಷಿ ಒಳ್ಳೆಯ ಶುದ್ಧೀಕರಣವಾದಂತಹ ಆತ್ಮಸಾಕ್ಷಿಯನ್ನು ಹೊಂದಿದರೆ, ಮನಸ್ಸಾಕ್ಷಿಯನ್ನು ಹೊಂದಿದರೆ ಶಾಂತಿಯನ್ನ ನೆಲೆಗೊಳಿಸಲು ಸುಲಭ ಎಂದು ಹೇಳುತ್ತಾರೆ. ಮೊದಲನೇದಾಗಿ ನಾವು ತೆಗೆದುಕೊಂಡಾಗ ಭಗವಂತನ ನಿಯಮಗಳನ್ನ ಎಲ್ಲಿ ಉಲ್ಲಂಘಿಸುತ್ತೇವೆ? ನಮ್ಮ ಬೈಬಲ್ ಗ್ರಂಥದಲ್ಲಿ ನಮ್ಮ
ಮುಸ್ಲಿಂ ಬಾಂಧವರು ನಂಬುತ್ತಾರೆ. ಹಳೆಯ ಒಡಂಬಡಿಕೆಯಲ್ಲಿ ಭಗವಂತನು ಆದಾಮ್ ಮತ್ತು ಏವಳನ್ನ ಸೃಷ್ಟಿಸಿ ಏದೇನ್ ತೋಟದಲ್ಲಿ ಇಟ್ಟರು. ಏದೇನ್ ತೋಟದಲ್ಲಿ ಜೀವಿಸಲು ಅವರನ್ನ ನೆಲೆಗೊಳಿಸಿದಾಗ ಬಹಳ ಶಾಂತಿಯಿಂದಲೇ ನೆಮ್ಮದಿಯಿಂದಲೇ ಜೀವನ ಸಾಗಿಸುತ್ತಿದ್ದಂತಹ ಆದಾಮ್ ಮತ್ತು ಏವಾಳ್ ಒಂದು ದಿನ ಸೈತಾನನ ಶೋಧನೆಗೆ ಬಲಿಯಾಗಿ ದೇವರು ಹೇಳಿದರು, ಇಡೀ ತೋಟದಲ್ಲಿರ್ತಕ್ಕಂಥ ಎಲ್ಲಾ ಮರದ ಹಣ್ಣುಗಳನ್ನ ತಿನ್ನಿ, ಆದರೆ ಈ ನಡು ಮಧ್ಯದಲ್ಲಿರ್ತಕ್ಕಂಥ ಮರದ ಹಣ್ಣನ್ನು ಮಾತ್ರ ತಿನ್ನಬೇಡಿ ಎಂದು ನಿಯಮವನ್ನ ಅವರ ಮೇಲೆ ಹೊರಿಸಿದ್ದರು. ಆದರೆ ಆದಾಮ್ ಮತ್ತು ಏವಳು ಕಾಲಾನುಕ್ರಮದಲ್ಲಿ ಸೈತಾನನ ಪರಿಶೋಧನೆಗೆ ಒಳಗಾಗಿ ಸೈತಾನನು ಹೇಳಿದ, ನೀವು ಈ ಮರದ ಹಣ್ಣನ್ನು ತಿಂದರೆ ನೀವು ದೇವರಾಗಿ ಬಿಡುತ್ತೀರ ಎಂದು ಹೇಳಿದಾಗ ಮನಸ್ಸಿನಲ್ಲಿ ಒಂದು ಆಸೆ ಹುಟ್ಟಿತು. ಆಸೆಯೇ ದುಃಖಕ್ಕೆ ಮೂಲ ಎಂದು ಹೇಳುತ್ತಾರೆ ಬಸವಣ್ಣನವರು. ಆಸೆ ಹೀಗೆ ನಾನು ದೇವರಾಗುತ್ತೇನೆ ಎನ್ನುವ ಈ ಒಂದು ದುರಾಸೆಯಿಂದ ಆದಾಮ್ ಮತ್ತು ಏವಳು ತಿನ್ನಬಾರದಂತಹ ಹಣ್ಣನ್ನ ತಿಂದು ಪಾಪವನ್ನ ಕಟ್ಟಿಕೊಳ್ಳುತ್ತಾರೆ. ಅಲ್ಲಿಂದ ಈಚೆಗೆ ಮನುಷ್ಯನಿಗೆ ಅಶಾಂತಿ. ಎಂದು ಮನುಷ್ಯ ದೇವರೊಂದಿಗೆ ಸತ್ಸಂಬಂಧವನ್ನ ಬೆಳೆಸಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಮನುಷ್ಯನಿಗೆ ಶಾಂತಿ ಇರುವುದಿಲ್ಲ. ಆದ್ದರಿಂದ ಭಗವಂತನಿಗೆ ಸತ್ಸಂಬಂಧವನ್ನ ಬೆಳೆಸಿಕೊಳ್ಳಬೇಕು ಎನ್ನುವುದು ಇಲ್ಲಿ ಸ್ಪಷ್ಟತೆಯನ್ನು ನಾವು ಕಾಣುತ್ತೇವೆ. ಮತ್ತೆ ನಾವು ಹೇಳುದು ಮಾತೆ ಮರಿಯಮ್ಮನವರ ಮಿರಿ ಎಂದು ನೀವು ಕಳುತ್ತೀರಿ ನಮ್ಮ ಮುಸ್ಲಿಂ ಬಾಂಧವರು. ಈ ಮಾತೆ ಮರಿಯಮ್ಮನವರು ದೇವರು ಭಗವಂತನು ಕಳುಹಿಸಿದಂತಹ ಗಾಬ್ರಿಯೇಲ್ ದೂತನ ಸಂದೇಶವನ್ನು ಸ್ವೀಕರಿಸಿ ಕೊನೆಯದಾಗಿ ಹೇಳುತ್ತಾರೆ, ನಿಮ್ಮ ಚಿತ್ತದಂತೆಯೇ ನೆರವೇರಲಿ. ಅಂದ್ರೆ ಮನುಷ್ಯ ನನ್ನ ಆಸೆಯೇನಂತಲ್ಲ, ನನ್ನ ಇಂದ್ರಿಯಗಳ ಆಸೆಗೆ ಅನುಗುಣವಾಗಿ ನಿಮ್ಮ ಆಸೆಯನ್ನ ನಾನು ಒಪ್ಪಿಕೊಳ್ಳುತ್ತೇನೆ ಎಂದು ಹೇಳುತ್ತಿಲ್ಲ. ಬದಲಾಗಿ ನಿಮ್ಮ ಆಸೆ, ನಿಮ್ಮ ಬಯಕೆಯನ್ನ, ನಿಮ್ಮ ಚಿತ್ತವನ್ನು ನಾನು ಪಾಲಿಸುತ್ತೇನೆ ಎಂದು ಆ ಮಾತೆ ಮರಿಯಮ್ಮನವರು ತಲೆಬಾಗಿ ನಿಲ್ಲುತ್ತಾರೆ. ಅಲ್ಲಿ ಮತ್ತೆ ದೇವರೊಂದಿಗೆ ಸತ್ಸಂಬಂಧ ಬೆಳೆಸಿಕೊಳ್ಳುವುದರ ಮೂಲಕ ಆಕೆ ಶಾಂತಿಯನ್ನ ಜಗತ್ತಿಗೆ ತಂದುಕೊಡುತ್ತಾರೆ ಕ್ರಿಸ್ತನ ಮೂಲಕ. ಅದೇ ನಾವು ಈ ಕ್ರಿಸ್ತನ ಜೀವನ ಚರಿತ್ರೆಯನ್ನು ಓದಿದಾಗಲೂ ಹಲವಾರು ನೂರಾರು ಘಟನೆಗಳು ನಾವು ನೋಡುತ್ತೇವೆ. ಶಾಂತಿ ಶಾಂತಿ. ಪ್ರಭು ಕ್ರಿಸ್ತ ಸತ್ತು ಮತ್ತೆ ಪುನರುತ್ಥಾನವಾದ ನಂತರ ತಮ್ಮ ಶಿಷ್ಯರನ್ನು ಕಳುಹಿಸಿಕೊಡಬೇಕಾದರೆ ಅವರು ಹೇಳಿದ್ದು, ನೀವು ಯಾವುದೇ ಮನೆಯನ್ನ ನೀವು ಭೇಟಿ ಮಾಡಿ ಆ ಮನೆಗೆ ನೀವು ಶಾಂತಿಯನ್ನ ಕೋರಿರಿ ಎಂದು. ಶಾಂತಿ, ಮನುಷ್ಯನಿಗೆ ಬೇಕಾಗಿರುವುದು ಶಾಂತಿ. ಅದೇ ಭಗವಂತನ ಕ್ರಿಸ್ತ ಯೇಸು ಸ್ವಾಮಿಯ ಜೊತೆಲಿದ್ದಂತಹ ಶಿಷ್ಯರಲ್ಲಿ ಒಂದು ಘಟನೆನೇ ಹೇಳುತ್ತೇನೆ. ಪ್ರಭು ಕ್ರಿಸ್ತ ಒಮ್ಮೆ ನೀರಿನ ಮೇಲೆ ನಡೆದು ಹೋಗುತ್ತಿದ್ದಾಗ ದೋಣಿಯಲ್ಲಿ ಸಾಗುತ್ತಿದ್ದಂತಹ ಅವರ ಶಿಷ್ಯರಿಗೆ ಭಯವಾಗುತ್ತದೆ. ಯಾವುದೋ ಒಂದು ಭೂತ ಬರುವ ಹಾಗಿದೆ ಎಂದು ಭಯಪಟ್ಟಂತಹ ಶಿಷ್ಯರು ತಮ್ಮಲ್ಲಿ ಯೋಚನೆ ಮಾಡುತ್ತಿದ್ದಾಗ ಪ್ರಭು ಯೇಸು ಸ್ವಾಮಿ ಹೇಳುತ್ತಾರೆ, ಅಂಜಬೇಡಿ,